ದಿನೇಶ್ ಕಾರ್ತಿಕ್ ಅವರು ಎಸ್ಆರ್ಎಚ್ ವಿರುದ್ಧ ಒಂದು ಭರ್ಜರಿಯಾದಂಥ ಆಟವನ್ನು ಆಡಿದ್ದಾರೆ. 83 ರನ್ಗಳನ್ನು ಗಳಿಸುವ ಮೂಲಕ 35 ಬಾಲ್ಗಳಲ್ಲಿ 83 ರನ್ಗಳನ್ನು ಗಳಿಸಿ ಒಂದು RCBಗೆ ಒಂದು ಒಳ್ಳೆ ರೀತಿಯ ಸ್ಕೋರ್ ಆಗೋದರಲ್ಲಿ ಒಂದು ಹೆಲ್ಪನ್ನು ಮಾಡಿದರು. ಆದರೆ ಏನಪ್ಪ ಅಂತಂದರೆ RCB ಇಲ್ಲಿ ಸೋತಿದೆ. ಯಾಕಪ್ಪ ಅಂತಂದರೆ ಮೊದಲಿಗೆ ಬ್ಯಾಟಿಂಗ್ ಬಂದಂಥ SRH ಅವರು 289 ರನ್ಗಳನ್ನು ಗಳಿಸಿದರು. ಆದರೆ ನಮ್ಮ ನೆಕ್ಸ್ಟ್ ಒಂದು ಬ್ಯಾಟಿಂಗ್ಗೆ ಬಂದಂಥ ಸಮಯದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಒಂದು ಒಳ್ಳೆಯ ರೀತಿಯಾದಂಥ ಒಂದು ಆರಂಭವನ್ನು ಕೊಟ್ಟರು. ಆದರೆ ಏನು ಮಾಡೋದು, ಒಂದು ವಿಕೆಟನ್ನು ಒಪ್ಪಿಸಬೇಕಾಯಿತು 83 ರನ್ಗಳಿಗೆ. ಹಾಗೆ ಫ್ಯಾಬ್ ಡು ಪ್ಲೆಸಿಸ್ ಅವರು 62 ರನ್ಗಳನ್ನು ಗಳಿಸಿ ಒಂದು ವಿಕೆಟನ್ನು ಒಪ್ಪಿಸಬೇಕಾಯಿತು. ಇದೊಂದು ಹೈ ಸ್ಕೋರ್ ಗೇಮ್ ಆಗಿದ್ದರಿಂದ ಇಲ್ಲಿ ದಿನೇಶ್ ಕಾರ್ತಿಕ್ ಅವರು ಒಂದು ಒಳ್ಳೆಯ ಆರಂಭವನ್ನು ಪಡ್ಕೊಂಡ್ರು. ಹಾಗೆ ಎಲ್ಲ ವಿಕೆಟ್ಗಳು ಬಿದ್ಕೋತಾ ಹೋದಂತೆ ನಮ್ಮ ದಿನೇಶ್ ಕಾರ್ತಿಕ್ ಅವರು ಲಾಸ್ಟ್ನೇ ಏನಪ್ಪ ಅಂತಂದರೆ ಒಂದು 16ನೇ ಓವರು 15ನೇ ಓವರು ಈ ಒಂದು ಓವರ್ಗಳಲ್ಲಿ ಒಂದು ಭರ್ಜರಿ ಅಂತ ಒಂದು 6-4ಗಳು ಸತತವಾಗಿ 7 6 ಹಾಗೆ 5 4ಗಳನ್ನು ಗಳಿಸಿ ಒಂದು 35 ಬಾಲ್ಗಳಲ್ಲಿ ಒಂದು ಒಳ್ಳೆ ರೀತಿಯಂಥ ಒಂದು ಆಟವನ್ನು ಆಡಿದರು. ನಮ್ಮ ಒಂದು RCBಯಲ್ಲಿ ಗೆಲ್ಬೋದಾಗಿತ್ತು. ಯಾಕಪ್ಪ ಅಂತಂದರೆ ವಿರಾಟ್ ಕೊಹ್ಲಿ ಅವರು ಇನ್ನೊಂದು ಸ್ವಲ್ಪ ನಿಂತು ಏನಪ್ಪ ಅಂದರೆ ಒಂದು 80 ಅಥವಾ 90 ರನ್ಗಳನ್ನ ಏನಾದರೂ ವಿರಾಟ್ ಕೊಹ್ಲಿ ಅವರು ಹೊಡೆದಿದ್ದರೆ ಫ್ಯಾಬ್ ಡು ಪ್ಲೆಸಿಸ್ ಅವರು ನಿಂತು ಒಂದು 80 ಅವರು ಒಂದಷ್ಟು ರನ್ಸ್ಗಳನ್ನ ಕಲೆ ಹಾಕಿದರೆ ಇನ್ನೊಂದು ದಿನೇಶ್ ಕಾರ್ತಿಕ್ ಅವರು ಲಾಸ್ಟ್ನಿಗೆ ಬಂದ ಒಂದು ಅವರನ್ನು ನೋಡ್ಕೊತಿದ್ರು. ಯಾಕಪ್ಪ ಅಂತಂದರೆ ದಿನೇಶ್ ಕಾರ್ತಿಕ್ ಅವರು ಒಂದು ಗುಡ್ ಫಿನಿಷರ್ ಆಗಿ ಈಗೀಗ ಹೊರಹೊಮ್ತಾ ಇದ್ದಾರೆ. ಹಿಂದಿನ ಒಂದು ನಮ್ಮ ಒಂದು RCBಯಲ್ಲಿ ಕೂಡ ಒಳ್ಳೆ ರೀತಿಯಾಗಿ ಒಂದು ಪ್ರದರ್ಶನ ನೀಡಿದರು. ಆದರೆ ಮೊನ್ನೆ ಒಂದು ಮುಂಬೈ ಇಂಡಿಯನ್ಸ್ ವಿರುದ್ಧ ದಿನೇಶ್ ಕಾರ್ತಿಕ್ ಅವರಿಗೆ ಒಂದು ಅವಹೇಳನಕಾರಿ ಒಂದು ಸುದ್ದಿ ಹೊರಬಿದ್ದಿದೆ. ಯಾಕಪ್ಪ ಅಂತಂದರೆ ಸ್ಟಂಪಲ್ಲಿ ಒಂದು ಸೌಂಡು ಇರುತ್ತೆ. ಆ ಸೌಂಡಲ್ಲಿ ಏನಪ್ಪ ಅಂತಂದರೆ ರೋಹಿತ್ ಶರ್ಮಾ ಅವರು ಬಂದು ವರ್ಲ್ಡ್ ಕಪ್ಪಿಗೋಸ್ಕರ ಆಡ್ತಾ ಇದೆಯಾ, ವರ್ಲ್ಡ್ ಕಪ್ಪಿಗೋಸ್ಕರ ಸೆಲೆಕ್ಷನ್ ಆಗೋದಕ್ಕೋಸ್ಕರ ದಿನೇಶ್ ಕಾರ್ತಿಕ್ ಅವರು ಆಡ್ತಾ ಇದ್ದಾರೆ ಅಂತ ಒಂದು ಯಾರೋ ಇಶಾನ್ ಕಿಶನ್ ಅವರಿಗೆ ಹೇಳ್ತಾ ಇದ್ರು. ಅದು ಒಂದು ತುಂಬಾ ವೈರಲ್ ಆಗಿತ್ತು. ಈಗ ಏನಪ್ಪ ಅಂತಂದರೆ ರೋಹಿತ್ ಶರ್ಮಾ ಅವರು ಅದರ ಬಗ್ಗೆ ಒಂದು ಯಾವುದೇ ರೀತಿಯಾದಂಥ ಒಂದು ರಿಯಾಕ್ಷನ್ನ ಕೊಟ್ಟಿಲ್ಲ. ಅದಕ್ಕಾಗಿ ನಮ್ಮ ದಿನೇಶ್ ಕಾರ್ತಿಕ್ ಅವರು ಒಂದು ಯಾವುದೇ ರೀತಿಯಾದಂಥ ರಿಯಾಕ್ಷನ್ನ ಕೊಟ್ಟಿಲ್ಲ. ಆದರೆ ದಿನೇಶ್ ಕಾರ್ತಿಕ್ ಅವರು ಒಂದು RCBಯ ಒಂದು ಗೆಲುವಿಗೋಸ್ಕರ ಆಡ್ತಾ ಇದ್ದಾರೆ ಹೊರತು ಒಂದು ವರ್ಲ್ಡ್ ಕಪ್ ಸೆಲೆಕ್ಷನ್ಗೋಸ್ಕರ ದಿನೇಶ್ ಕಾರ್ತಿಕ್ ಅವರು ಆಡ್ತಾ ಇಲ್ಲ. ತಮ್ಮ ಒಂದು ಗುಡ್ ಕ್ವಾಲಿಟಿಯನ್ನು ದಿನೇಶ್ ಕಾರ್ತಿಕ್ ಅವರು ಕೊಡೋದಕ್ಕೆ ಟ್ರೈನ ಮಾಡ್ತಾ ಇದ್ದಾರೆ. ಅದರಿಂದನೇ ಕೂಡ ಒಂದು ಮ್ಯಾಚ್ಗಳಲ್ಲಿ ಒಳ್ಳೆ ರನ್ಸ್ಗಳನ್ನ ಗಳಿಸ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಒಂದು RCBಯಲ್ಲಿ ಅತಿ ಹೆಚ್ಚು ರನ್ಗಳನ್ನು ಈಗ ಒಂದು 8 ಮ್ಯಾಚನ್ನು ಸೋಲಬೇಕಾಯಿತು. ನಮ್ಮ ಒಂದು RCB ಕೇವಲ ಒಂದೇ ಒಂದು ಮ್ಯಾಚನ್ನು ಗೆದ್ದಿದ್ದಾರೆ. ಅದು ದಿನೇಶ್ ಕಾರ್ತಿಕ್ ಅವರಿಂದ ಗೆದ್ದಿದ್ದಾರೆ. ಮೊದಲಿಗೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ. ಆದರೆ ಮ್ಯಾಕ್ಸ್ವೆಲ್ ಅವರು ಆಡಬೇಕು, ಹಾಗೆ ಫ್ಯಾಬ್ ಡು ಪ್ಲೆಸಿಸ್ ಅವರು ಆಡಬೇಕು. ಇದೇ ರೀತಿಯಾದಂಥ ಉಳಿದ ಆಟಗಾರರು ಕೂಡ ಆಡಿದರೆ ಮಾತ್ರ ಒಂದು ತಂಡದ ಒಂದು ಗೆಲುವಿಗೆ ಸಾಧ್ಯ ಆಗುತ್ತೆ. ಆದರೆ ದಿನೇಶ್ ಕಾರ್ತಿಕ್ ಅವರು ಲಾಸ್ಟ್ನಿಗೆ ಬಂದು ಒಂದು ಒಳ್ಳೆ ರೀತಿ ಆಡ್ತಾರೆ. ಆದರೆ ಮ್ಯಾಚನ್ನು ಗೆಲ್ಲೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮ್ಮ RCB ಒಂದು SRH ವಿರುದ್ಧ ಒಂದು ಸೋತಿರ್ಬೋದು. ಆದರೆ ದಿನೇಶ್ ಕಾರ್ತಿಕ್ ಅವರು ಹಾಗೆ ಎಲ್ಲ ಆಟಗಾರರು ಒಂದು ಒಳ್ಳೆ ರೀತಿಯಲ್ಲಿ ಆಡಿದರು. 262 ರನ್ಗಳನ್ನು ಗಳಿಸುವ ಮೂಲಕ RCB ಸೋಲನ್ನು ತರಬಹುದು. ಆದರೆ RCB ಚೆನ್ನಾಗಿ ಆಡಿದೆ. ಹಾಗೆ ಅದರ ಜೊತೆಗೆ ದಿನೇಶ್ ಕಾರ್ತಿಕ್ ಅವರು ಹಾಗೆ ಈ ಒಂದು ಮ್ಯಾಚ್ನ ಬಗ್ಗೆ ತಮಗೇನಿಸ್ತನ್ನೋದನ್ನು, ಹಾಗೆ ಈ ಒಂದು ವಿಡಿಯೋ ಬಗ್ಗೆ ತಮಗೇನಿಸ್ತನ್ನೋದನ್ನು ಕಮೆಂಟನ್ನು ಮಾಡೋದನ್ನು ಮರೆತುಕೋಬೇಡಿ. ಹಾಗೆ ಯಾರಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆತುಕೋಬೇಡಿ.